ನೋಡಿ, ಪ್ರತಿಯೊಬ್ಬರು ಕೂಡ ಗಂಭೀರವಾಗಿ ತೆಗೆದುಕೊಂಡಿದ್ದೀರಿ ಅಂತ ಅನ್ಕೊಂಡಿದ್ದೀನಿ. ಬಟ್ ಇದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ತಾ ಹೋಗೋಣ. ನಾವು ಏನು ಪರಿಣಾಮ ಆಗುತ್ತೆ, ಇದರಿಂದ ಬಚಾವಾಗುವುದು ಹೇಗೆ, ಯಾವ ರೀತಿ ಇದನ್ನು ಪತ್ತೆ ಹಚ್ಚಬೇಕು ಅಂತ ಹೇಳಿ ಇದ್ರ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿನ ಕೊಡಲಿಕ್ಕೆ ಝೂಮ್ ಲೈವಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಆಹಾರ ತಜ್ಞರಾಗಿರುವಂತಹ ಡಾಕ್ಟರ್ ಕೀರ್ತಿ ಕಿರಿಸಾವಿ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಮಾಡ್ಕೊಳ್ತೀನಿ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಗೂ ಕೂಡ ನಮಸ್ಕಾರ. ಎಸ್ ಮೇಡಮ್ ನೋಡ್ತಾ ಇದೀವಿ ಮೇಡಮ್, ಎಲ್ಲಾನು ಕೆಮಿಕಲ್ಲು, ಎಲ್ಲಾನು ಕಲರು ಮಿಕ್ಸ್ ಆಗ್ತಾ ಇದೆ. ಏನ್ ತಿನ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಇಡ್ಲಿ ತಿನ್ನೋಣ, ಅಲ್ಲೂ ಕೂಡ ಏನೋ ಬರ್ತಿದೆ ಅಂತ ಹೇಳ್ತಾರೆ. ಕಲ್ಲಂಗಡಿ ತಿನ್ನಕ್ ಹೋಗೋಣ ಬಿಸಿಲು ಅಂತ, ಅಲ್ಲೂ ಕೂಡ ಕಲರ್ ಅಂತ ಹೇಳ್ತಿದ್ದಾರೆ. ಮೇಡಮ್, ಮೊದಲೇದಾಗಿ ನಾನು ಕೇಳೋದೀಗ ಈ ಕಲ್ಲಂಗಡಿ ಬಗ್ಗೆ ಮಾತಾಡೋದಾದ್ರೆ ಇದು ಹೇಗೆ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ, ಇದನ್ನ ಪತ್ತೆ ಹಚ್ಚೋದು ಹೇಗೆ ಅಂತ ಹೇಳಿ ಮೇಡಮ್. ಖಂಡಿತ ನೀವು ಹೇಳ್ತಾ ಇರ್ಬೇಕಾದಾಗ ಎಷ್ಟು ಆತಂಕ ನಿಮ್ಮಲ್ಲೇ ಇತ್ತು ಅನ್ನೋದು ನನ್ಗೆ ಅರ್ಥ ಆಯ್ತು. ಸೊ ನಿಮ್ ತಿಳಿವಳಿಕೆ ಇರುವಂತ ಜನರಲ್ಲಿ ಇಷ್ಟೊಂದು ಆತಂಕ ಇದ್ದಾಗ ಸಾಮಾನ್ಯ ಜನರಲ್ಲಿ ಆತಂಕದ ತೀವ್ರತೆ ಯಾವ ಮಟ್ಟದಲ್ಲಿ ಇರುತ್ತೆ ಅಂತ ಯೋಚನೆ ಮಾಡಿದ್ರೆ ನಮಗೂ ಬೇಜಾರಾಗುತ್ತೆ. ಬಟ್ ಆದ್ರೆ ನೀವ್ ಹೇಳ್ದಂಗೆ ಈಗ ಎಲ್ಲಾ ಆಹಾರದಲ್ಲೂ ಕಲಬೆರಕೆ ಕಂಡು ಬರ್ತಾನೆ ಇದೆ. ಅದ್ರಲ್ಲೂ ಸಾಮಾನ್ಯ ಜನರು ಬಳಸುವಂತ ಆಹಾರದಲ್ಲಿ ಹೆಚ್ಚು ಕಲಬೆರಕೆ ಕಾಣಿಸ್ತಾ ಇದೆ. ಈಗ ನೀವ್ ಹೇಳಿದ್ರಿ ವಾಟರ್ ಮೆಲನ್, ಕಲ್ಲಂಗಡಿ. ಈ ಕಲ್ಲಂಗಡಿ ಅನ್ನೋದು ಸೀಸನಲ್ ಫ್ರೂಟ್, ಅಂದ್ರೆ ಸ್ಪ್ರಿಂಗ್ ಸೀಸನ್ ಮತ್ತೆ ಸಮ್ಮರ್ ಸೀಸನ್ ಅಲ್ಲಿ ಕಾಣಿಸ್ಕೊಳ್ಳುವಂತ ಒಳ್ಳೆ ಫ್ರೂಟ್ ಇದು. ಅದ್ರಲ್ಲೂ ಇದ್ರಲ್ಲಿ ನೀರಿನ ಅಂಶ ಹೆಚ್ಚಾಗಿರುತ್ತೆ. ಸಮ್ಮರ್ ಅಲ್ಲಿ ನೀರು ಹೆಚ್ಚಾಗಿ ಕುಡಿಬೇಕು ಅಂತ ನಾವ್ ಹೇಳೋದ್ರಿಂದ ಜನರು ಪಾಪ ಈಸಿಯಾಗಿ ಕಲ್ಲಂಗಡಿ ಹಣ್ಣು ತಿಂದ್ರೆ ನೀರಿನ ಅಂಶ ದೇಹಕ್ಕೆ ಸೇರುತ್ತೆ ಅಂತ ಹೆಚ್ಚು ಬಳಕೆ ಮಾಡ್ತಾರೆ. ಬಟ್ ಆದ್ರೆ ಎಂತ ಸ್ಥಿತಿ ಬಂದ್ಬಿಟ್ಟಿದೆ ಅಂದ್ರೆ ವಾಟರ್ ಮೆಲನ್ ಹಣ್ಣು ಮಾಡೋದಕ್ಕೆ, ರೈಪನ್ ಹಣ್ಣು ತರ ಆಗ್ಲಿಕ್ಕೆ ಅದಕ್ಕೆ ಕ್ಯಾಲ್ಸಿಯಂ ಕಾರ್ಬೈಡ್ ಅನ್ನೋ ಒಂದು ಹಾರ್ಮೋನ್ ನ ಇಂಜೆಕ್ಟ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ಅದು ಒಳಗಡೆ ಇರೋ ಕೆಂಪು ಹಣ್ಣು ಪಲ್ಪ್ ಏನಿದೆ ಅದು ಬೇಗ ಫರ್ಮೆಂಟ್ ಆಗಿ ಹಣ್ಣು ರೈಪನ್ ಆಗುತ್ತೆ. ಸೊ ಅದನ್ನ ಈಸಿಯಾಗಿ ಮಾರ್ಕೆಟ್ ಬಿಟ್ಟು ಮಾರಾಟ ಮಾಡ್ತಾ ಇದ್ದಾರೆ. ಈ ಕಾರ್ಬೈಡ್, ಕ್ಯಾಲ್ಸಿಯಂ ಕಾರ್ಬೈಡ್ ಏನಿದೆ ಅದ್ರಲ್ಲಿ ಹಾರ್ಮೋನ್ ಅಂಶ ಜಾಸ್ತಿ ಇರೋದ್ರಿಂದ ಅದು ಮನುಷ್ಯನ ದೇಹಕ್ಕೆ ಸೇರಿದ್ರೆ ಖಂಡಿತವಾಗೂ ಅದು ಹಲವಾರು ಹಾರ್ಮೋನ್ ಡಿಫಿಷಿಯನ್ಸಿ ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಗೆ ಕಾರಣ ಆಗುತ್ತೆ. ನೋಡಿ, ಪ್ರತಿಯೊಂದು ಆಹಾರ ಸೇವನೆ ಏನಿರುತ್ತಲ್ವಾ, ಈಗಿನ ಆಹಾರ ಪದ್ಧತಿ ನೋಡ್ತಾ ಇದ್ದೀವಿ. ಯಾಕಂದರೆ ಎಲ್ಲನೂ ಕೆಮಿಕಲ್ಲು. ಅದರಲ್ಲೂ ನೋಡಿ, ನಾರ್ಮಲಿ ನಾವು ರೈತರ ಬೆಳೆಗಳನ್ನು ನೋಡ್ತಾ ಇದ್ವಿ. ನ್ಯಾಚುರಲ್ ಆಗಿ ಎಲ್ಲ ಬೆಳೆದು, ಅಲ್ಲೇ ಸೊಪ್ಪು ಗಿಪ್ಪು ಹಣ್ಣು ತರಕಾರಿ ಎಲ್ಲ ಬೆಳೆದು ಎಲ್ಲ ತಿಂತಾ ಇದ್ರು. ಆದರೆ ಈಗ ಮಾರುಕಟ್ಟೆಗೆ ಬರೋದಕ್ಕಿಂತ ಮುಂಚೆನೇ ಎಲ್ಲವೂ ಕೂಡ ಕಲಬೆರಕೆ ಆಗಿ ಹೋಗಿರುತ್ತೆ. ಮತ್ತೆ ಸಂಪರ್ಕದಲ್ಲಿದ್ದಾರೆ ಡಾಕ್ಟರ್ ಕೀರ್ತಿ ಕಿರಿಸಾವಿ ಅವರು. ಮೇಡಮ್, ಹೇಳ್ತಾ ಇದ್ರಿ ಕಲ್ಲಂಗಡಿದು ಅದು ಹೇಗೆ ಮಿಶ್ರಣ ಆಗುತ್ತೆ, ಎಫೆಕ್ಟ್ ಬಗ್ಗೆ ಹೇಳ್ತಾ ಇದ್ರಿ. ಹೌದು, ಕ್ಯಾಲ್ಸಿಯಂ ಕಾರ್ಬೈಡ್ ಅನ್ನೋ ಒಂದು ಇಂಜೆಕ್ಷನ್ ನ ಇಂಜೆಕ್ಟ್ ಮಾಡ್ತಾರೆ. ಅವಾಗ ಹಣ್ಣು ಬಲಿಯುತ್ತೆ ಮತ್ತೆ ಬೇಗ ಹಣ್ಣಾಗುತ್ತೆ. ಇಂತ ಕ್ಯಾಲ್ಸಿಯಂ ಕಾರ್ಬೈಡ್ ಇಂಜೆಕ್ಟ್ ಮಾಡಿರೋ ಹಣ್ಣನ್ನ ನಾವು ದಿನನಿತ್ಯ ಸೇವನೆ ಮಾಡಿದ್ರೆ ಅದು ಒಳ್ಳೆ ಪ್ರಮಾಣದಲ್ಲೇ ಸೇವನೆ ಮಾಡ್ತೀವಿ. ಯಾಕಂದ್ರೆ ಅದು ದೇಹಕ್ಕೆ ತಂಪು ಕೊಡುತ್ತೆ, ನೀರಿನ ಅಂಶ ಹೆಚ್ಚಿರುತ್ತೆ ಅಂತ ತಿಳ್ಕೊಂಡು ದಿನನಿತ್ಯ ಸೇವನೆ ಮಾಡ್ತೀವಿ ಸಮ್ಮರ್ ಅಲ್ಲಿ. ಸೊ ಅವಾಗ ಏನಾಗುತ್ತೆ, ಈ ಹಾರ್ಮೋನಲ್ ವ್ಯತ್ಯಾಸ ಮನುಷ್ಯರಲ್ಲಿ ಜಾಸ್ತಿ ಕಂಡು ಬರುತ್ತೆ. ಅದ್ರಲ್ಲೂ ಹೆಚ್ಚಾಗಿ ಹೆಣ್ಮಕ್ಳಲ್ಲಿ ಹಾರ್ಮೋನ್ ಉತ್ಪತ್ತಿ ಜಾಸ್ತಿ ಇರೋದ್ರಿಂದ ಅವರಲ್ಲಿ ಏರುಪೇರು ಆಗೋ ಸಾಧ್ಯತೆಗಳು ಹೆಚ್ಚಾಗಿ. ಸೊ ಹಾರ್ಮೋನಲ್ ಇಂಬ್ಯಾಲೆನ್ಸ್ ರಿಲೇಟೆಡ್ ಇಶ್ಯೂಸ್ ಆಗಿರ್ಬೋದು, ಥೈರಾಯ್ಡ್ ಆಗಿರ್ಬೋದು, ಮತ್ತೆ ಡಯಾಬಿಟಿಸ್ ಆಗಿರ್ಬೋದು, ಈ ತರ ಸಣ್ಣ ಪ್ರಮಾಣದಲ್ಲಿ ಶೇಖರಣೆ ಆಗಿ 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 ಲಾಟ್ ಆಫ್ ಮೆಟಬಾಲಿಕ್ ಡಿಸಾರ್ಡರ್ಸ್ ಗೆ ಕಾರಣ ಆಗ್ತಾ ಇದೆ. ಈಗ ನಾವು ವಾಟರ್ ಮೆಲನ್ ತಿಂದಿದ ತಕ್ಷಣ ಅದ್ರದ್ದು ಪ್ರಭಾವ ನಮ್ಮ ಮೇಲೆ ಬೀರ್ಬಿಟ್ರೆ ನಾವೆಲ್ಲರೂ ನಿಲ್ಲಿಸ್ಬಿಡ್ತೀವಿ. ಬಟ್ ಆದ್ರೆ ಇದು ಏನಾಗ್ತಾ ಇದೆ ಅಂದ್ರೆ ಮೈಕ್ರೋಟಾಕ್ಸಿನ್ಸ್ ಸಣ್ಣ ಪ್ರಮಾಣದಲ್ಲಿ ದೇಹಕ್ಕೆ ಸೇರಿ 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 ಅದು ಒಂದು ಕಾಲ ನಂತರ ನಮ್ಮ ಮೇಲೆ ಅದು ಪ್ರಭಾವ ಬೀರ್ತಾ ಇದೆ. ಸೊ ಹಾಗಾಗಿ ಇದ್ರದ್ದು ಪರಿಣಾಮ ಬೇಗ ತೋರ್ಸಿದ ಜನರಿಗೆ ಖಂಡಿತ ಎಲ್ರು ಅವಾಯ್ಡ್ ಮಾಡ್ತೀವಿ. ಬಟ್ ಆದ್ರೆ ಇದು ನಿಧಾನಕ್ಕೆ ಪ್ರತಿಯೊಬ್ಬರಲ್ಲಿ ತೋರ್ಸೋದ್ರಿಂದ ಇದು ತುಂಬಾ ಕಾರ್ಸಿನೋಜೆನಿಕ್ ಅಂಡ್ ಇಟ್ ಇಸ್ ಹೆಲ್ತ್ ಹಜಾರ್ಡಸ್. ಸೊ ಹಾಗಾಗಿ ಈ ವಾಟರ್ ಮೆಲನ್ ನಾವು ತಿನ್ಬೇಕಾದಾಗ ಬರೀ ಕ್ಯಾಲ್ಸಿಯಂ ಕಾರ್ಬೈಡ್ ಅಷ್ಟೇ ಇಂಜೆಕ್ಟ್ ಆಗಿರೋದಿಲ್ಲ. ಇದರಲ್ಲಿ ರೆಡ್ ಕಲರ್ ಡೈ, ಫುಡ್ ಡೈ ಅಂತ ಹೇಳ್ತೀವಿ. ಈ ರೆಡ್ ಕಲರ್ ಡೈ ನ ಇಂಜೆಕ್ಟ್ ಮಾಡಿದಾಗ ಅದು ಕಲರ್ ತುಂಬಾ ವೈಬ್ರೆಂಟ್ ರೆಡ್ ಕಲರ್ ಆಗಿ ಕಾಣುತ್ತೆ. ಸೊ ಆ ವೈಬ್ರೆಂಟ್ ರೆಡ್ ಕಲರ್ ನೋಡಿದ ತಕ್ಷಣ ಕಲ್ಲಂಗಡಿ ಮೇಲೆ ಕ್ರೇವಿಂಗ್ಸ್ ಬಹಳ ಇಷ್ಟಪಟ್ಟು ಜನ ತಿನ್ಲಿಕ್ಕೆ ಹೋಗ್ತಾರೆ. ಈ ರೆಡ್ ಕಲರ್ ಅಂಶ ಏನಿದೆ ಅದು ನಮ್ಮ ನರ್ವಸ್ ಸಿಸ್ಟಮ್ ಮೇಲೆ ಎಫೆಕ್ಟ್ ಆಗುತ್ತೆ. ಮಕ್ಕಳಲ್ಲಿ ಡೆವಲಪ್
ಮೇಲೆ ಎಫೆಕ್ಟ್ ಆಗುತ್ತೆ. ಅಂಡ್ ಇದೆಲ್ಲ ಕಾಲಕ್ರಮೇಣ ನಡೆಯುತ್ತೆ. ಒಂದೇ ಕ್ಷಣದಲ್ಲಿ ನಡೆದ್ರೆ ಖಂಡಿತ ಯಾರ್ ಬೇಕಾದ್ರೂ ಅದ್ರ ಮೇಲೆ ಅಬ್ಜೆಕ್ಷನ್ ನೋಡ್ಬೋದು. ಇದು ಕಾಲಕ್ರಮೇಣ ನಿಧಾನವಾಗಿ ಎಫೆಕ್ಟ್ ತೋರ್ಸೋದ್ರಿಂದ ಖಂಡಿತವಾಗೂ ಇದು ಒಂದು ದೊಡ್ಡ ಹಜಾರ್ಡಸ್ ಅಂತಾನೆ ಹೇಳ್ಬೋದು. ಸಾಧ್ಯವಾದಷ್ಟು ನಾವು ಕಲ್ಲಂಗಡಿ ಹಣ್ಣನ್ನ ತಗೊಂಡಾಗ FSSAI ಎಲ್ಲ FDA ಅವರೆಲ್ಲ ಕೆಲವೊಂದು ಟೆಸ್ಟ್ ಈಸಿ ಸಾಮಾನ್ಯ ಜನರು ತಿಳ್ಕೊಂಡಂತ ಟೆಸ್ಟ್ ಗಳನ್ನ ಹೇಳಿರ್ತಾರೆ. ಅಂದ್ರೆ ಪೇಪರ್ ಕ್ರೊಮ್ಯಾಟೋಗ್ರಫಿ, ಈ ಟಿಶ್ಯೂ ಪೇಪರ್ಸ್ ಇರುತ್ತಲ್ಲ, ಈ ಟಿಶ್ಯೂ ಪೇಪರ್ ಇಂದ ಕಲ್ಲಂಗಡಿ ಹಣ್ಣಿನ ಮೇಲೆ ಒರೆಸಿ ಕಟ್ ಮಾಡಿದ್ಮೇಲೆ ಅದ್ರ ಮೇಲೆ ಒರೆಸಿದ್ರೆ ಆ ಕಲರ್ ಅಂಶ ಟಿಶ್ಯೂಗೆ ಹೀರ್ಕೊಳುತ್ತೆ. ಇಫ್ ಇಟ್ ಇಸ್ ನಾಟ್ ನ್ಯಾಚುರಲ್ ಕಲರ್, ಆ ಹಣ್ಣೆ ಕಲರ್ ಇತ್ತು ಅಂತ ಅಂದ್ರೆ ಅದು ಹೀರಲ್ಲ. ಹಣ್ಣಿಗೆ ಕಲರ್ ಇಂಡ್ಯೂಸ್ ಆಗಿದ್ರೆ ಆ ಟಿಶ್ಯೂ ಪೇಪರ್ ಮೇಲೆ ಸ್ವಲ್ಪ ಲೈಟ್ ಆಗಿ ಹತ್ತುತ್ತೆ. ಅಂತದನ್ನ ಪ್ಲೀಸ್ ರಿಜೆಕ್ಟ್ ಮಾಡಿ. ಅದು ಎಷ್ಟೇ ದುಡ್ಡು ಕೊಟ್ಟು ತಗೊಂಡಿರ್ಬೋದು, ಇಲ್ಲ ಆ ವ್ಯಕ್ತಿ ವಾಪಸ್ ತಗೊಳಲ್ಲ ಅಂತ ಹೇಳ್ಬೋದು, ಬಟ್ ಅಂತ ಹಣ್ಣನ್ನ ತಿನ್ನೋದ್ರಿಂದ ದೇಹಕ್ಕೆ ನಿಜವಾಗ್ಲೂ ಹಜಾರ್ಡಸ್, ಕಾರ್ಸಿನೋಜೆನಿಕ್ ಅಂತ ಹೇಳ್ತೀವಿ. ಅಂದ್ರೆ ಕ್ಯಾನ್ಸರ್ ತರುವಂತ ಅಂಶಗಳು ಅದರಲ್ಲಿ ಹೆಚ್ಚಾಗಿರ್ತವೆ. ದಯವಿಟ್ಟು ಇಂತ ಲಕ್ಷಣಗಳನ್ನ ಗಮನಿಸಿ ಯಾವ್ದೇ ಹಣ್ಣು ಅಥವಾ ಯಾವ್ದೇ ಇಲ್ಲಿ ತಗೊಂಡ್ ತಿನ್ಬೇಕಾದಾಗ ಸ್ವಲ್ಪ ಸಾಮಾನ್ಯ ಪ್ರಜ್ಞೆ ಮತ್ತೆ ಸ್ವಲ್ಪ ಯೋಚನೆ ಮಾಡಿ ತಿನ್ನೋದ್ರಿಂದ ಎಲ್ಲಾರು ಒಂದ್ ಹಂತಕ್ಕೆ ಸೇಫ್ ಆಗಿರ್ತೀವಿ. ಖಂಡಿತ ಖಂಡಿತ ಮೇಡಮ್, ಉಪಯುಕ್ತವಾದಂಥ ಮಾಹಿತಿ ನೀವು ಹೇಳ್ತಾ ಇದ್ರಿ. ಈಗ ಅಲ್ಲಿ ಬಣ್ಣ ಮಿಶ್ರಣ ಮಾಡಿರುವುದನ್ನು ಹೇಗೆ ಪತ್ತೆ ಹಚ್ಚಬೇಕು ಅಂತ ಹೇಳಿ. ಮೇಡಮ್, ಈಗ ನಾವು ಇಡೀ ಕಲ್ಲಂಗಡಿ ಹಣ್ಣನ್ನು ತೆಗೆದುಕೊಂಡು ಮನೆಗೆ ಬಂದಾಗ ಕತ್ತರಿಸಿ ನೋಡಿದಾಗ ಅಲ್ಲಿ ನೀವು ಹೇಳಿದಾಗ ಟಿಶ್ಯೂ ಪೇಪರ್ನ ಅದನ್ನು ಸ್ವಲ್ಪ ನಾವು ಮಾಡಿ ಅಂದರೆ ವೈಬ್ರೇಟ್ ಮಾಡಿ ನಾವು ನೋಡಿದಾಗ ಅಲ್ಲಿ ಬಣ್ಣ ಮಿಕ್ಸ್ ಮಾಡಿದ್ರಲ್ಲೂ ಪತ್ತೆ ಹಚ್ಬೋದು. ಕೆಲವು ಸಂದರ್ಭಗಳಲ್ಲಿ ಅದು ಸಾಧ್ಯ ಆಗೋದಿಲ್ಲ. ಬಟ್ ಈಗ ನಮಗೆ ಇದರ ಪರಿಣಾಮ ನಾನು ಏನು ಬಣ್ಣ ಮಿಶ್ರಿತ ಕಲ್ಲಂಗಡಿ ಹಣ್ಣನ್ನು ತಿಂದುಬಿಟ್ಟೆ, ಅದು ನಮಗೆ ಸಿಂಪ್ಟಮ್ಸ್, ಅದು ಲಕ್ಷಣಗಳು ನಮ್ಗೆ ಹೇಗೆ ಗೊತ್ತಾಗಕ್ಕೆ ಶುರುವಾಗುತ್ತೆ ಅಂತ? ಏನಾಗುತ್ತೆ ಅಂತ ಅಂದ್ರೆ, ಇದು ಒಂದ್ ಪೀಸ್ ಹಣ್ಣು ಇಲ್ಲ ಒಂದು ಬೌಲ್ ಹಣ್ಣು ತಿಂದ್ರೆ ನಿಮ್ಗೆ ಯಾವ್ದೇ ರೀತಿಯ ದೊಡ್ಡ ಪ್ರಮಾಣದಲ್ಲಿ ಸಿಂಪ್ಟಮ್ಸ್ ಕಾಣೋದಿಲ್ಲ. ನೀವು ದಿನನಿತ್ಯ ಅದನ್ನ ಬಳಕೆ ಮಾಡಿದಾಗ ಖಂಡಿತವಾಗಿಯೂ ಅದರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ, ಪೀರಿಯಡ್ ಸೈಕಲ್ ವೇರಿಯೇಷನ್ಸ್ ಆಗೋ ಸಾಧ್ಯತೆಗಳಿರುತ್ತೆ. ಅಷ್ಟೇ ಅಲ್ಲ, ನ್ಯೂರೋಲಾಜಿಕಲ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. ದಿನನಿತ್ಯ ಬಳಕೆ ಈ ತರ ಮೆಟಲ್ ಆಗಿರ್ಬೋದು, ಈ ತರ ಕೆಮಿಕಲ್ ಆಗಿರ್ಬೋದು ದೇಹದಲ್ಲಿಗೆ ಹೋಗಿ ದಿನನಿತ್ಯ ಒಂದಲ್ಲ ಒಂದು ಆಹಾರದ ರೂಪದಲ್ಲಿ ಸೇರ್ಪಡೆ ಆಗ್ತಾ ಇದ್ದಾಗ ಮನುಷ್ಯನ ದೇಹದಲ್ಲಿ ಟಾಕ್ಸಿನ್ ಅಂಶ ಶೇಖರಣೆ ಆಗ್ತಾ ಹೋಗುತ್ತೆ. ಆ ಟಾಕ್ಸಿನ್ ಪ್ರಮಾಣ ಹೆಚ್ಚಾದಾಗ ನರಗಳ ದೌರ್ಬಲ್ಯ ಆಗಿರ್ಬೋದು, ಈಗ ಕಾಣಿಸ್ಕೊಂತಾ ಇರುವಂತ ಮೆಟಬಾಲಿಕ್ ಡಿಸಾರ್ಡರ್ ಅಂದ್ರೆ ಒಬೇಸಿಟಿ ಆಗಿರ್ಬೋದು, ಒಬೇಸಿಟಿ ರಿಲೇಟೆಡ್ ಡಯಾಬಿಟಿಸ್ ಆಗಿರ್ಬೋದು, ಬ್ಲಡ್ ಪ್ರೆಷರ್ ಆಗಿರ್ಬೋದು, ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಾಗಿರ್ಬೋದು, ಕೊಲೆಸ್ಟ್ರಾಲ್ ದೇಹದಲ್ಲಿ ಹೆಚ್ಚಾಗುವಂತದ್ದು ಇರ್ಬೋದು. ಅಷ್ಟೇ ಅಲ್ಲ, ಏನಾಗುತ್ತೆ, ಟಾಕ್ಸಿನ್ಸ್ ನಮ್ಮ ದೇಹದಲ್ಲಿ ಸೇರ್ಪಡೆ ಆಗ್ತಾ ಇದ್ದಂಗೆ ಆ ಟಾಕ್ಸಿನ್ ನ ಪ್ಯೂರಿಫೈ ಮಾಡೋದೇ ನಮ್ಮ ಪುಟ್ಟ ಕಿಡ್ನಿ. ಆ ಕಿಡ್ನಿ ಮೇಲೆ ಒತ್ತಡ ಜಾಸ್ತಿ ಬೀಳ್ತಾ ಹೋಗುತ್ತೆ. ಆ ಕಿಡ್ನಿ ಮೇಲೆ ಒತ್ತಡ ಬಿದ್ದಾಗ ಕಿಡ್ನಿ ಫಿಲ್ಟ್ರೇಷನ್ ರೇಟ್ ಅಂತ ಹೇಳ್ತೀವಿ, GFR ಅಂತ ಕರಿತೀವಿ ಮೆಡಿಕಲ್ ಅಲ್ಲಿ, ಗ್ಲಾಮರುಲಾರ್ ಫಿಲ್ಟ್ರೇಷನ್ ರೇಟ್. ಈ ಫಿಲ್ಟ್ರೇಷನ್ ರೇಟ್ ಕುಸಿತಾ ಹೋಗುತ್ತೆ. ಅವಾಗ ದೇಹದಲ್ಲಿ ಯೂರಿನ್ ಉತ್ಪತ್ತಿನಲ್ಲಿ ಕಮ್ಮಿ ಆಗ್ತಾ ಹೋದಾಗ ಹಲವಾರು ಕಿಡ್ನಿ ತೊಂದರೆಗಳನ್ನ ಎದುರಿಸ್ಬೇಕಾಗತ್ತೆ. ಎಸ್ ಡಾಕ್ಟರ್. ಇನ್ನೊಂದು ನನಗೆ ಕೆಲವೊಬ್ರು ಕೇಳ್ತಾ ಇದ್ರು, ಓಕೆ ಈಗ ಕಲ್ಲಂಗಡಿ ಹಣ್ಣನ್ನು ನಾವು ಬೇರೆ ಬೇರೆ ಈಗ ತಿನ್ನುವುದಕ್ಕಿಂತ ಮುಂಚೆ ಕಟ್ ಮಾಡಿದ ಮೇಲೆ ನಾವು ಕಂಡು ಹಿಡಿತೀವಿ ಅದಕ್ಕೆ ಬಣ್ಣ ಹಾಕಿದಾರಾ ಇಲ್ವಾ ಅಂತೇಳಿ. ಈಗ ಜ್ಯೂಸ್ ಕುಡಿತಾ ಇರ್ತೀವಿ, ಅಲ್ಲಿ ನಮಗೆ ನಾವು ಹೆಂಗೆ ಕಂಡು ಹಿಡಿಬೇಕು? ಹಾಗಾದ್ರೆ ಅಲ್ಲಿ ಕೆಮಿಕಲ್ ಮಿಕ್ಸ್ ಆಗಿದೆ ಅಲ್ವಾ? ಅದು ನಮಗೆ ಕಲರ್ ಮಿಕ್ಸ್ ಆಗಿದೆ ಅಲ್ವಾ? ಅದನ್ನು ಕೇಳ್ತಾ ಇದ್ದಾರೆ ಡಾಕ್ಟರ್. ಇಲ್ಲ, ಜ್ಯೂಸ್ ಮಾಡಿದಾಗೆಲ್ಲ ನಿಮ್ಗೆ ಸಾಮಾನ್ಯ ಜನರು ಯಾರು ಅದನ್ನ ಕಂಡಿಡಿಯಕ್ ಆಗೋದಿಲ್ಲ. ಜ್ಯೂಸ್ ನಲ್ಲೆಲ್ಲ ಎಲ್ಲಿ ಬ್ಲೆಂಡ್ ಆಗ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಅದ್ರಲ್ಲಿ ಸ್ವಲ್ಪ ಆಡೆಡ್ ಶುಗರ್ಸ್ ಹಾಕಿರ್ತಾರೆ ಕೆಲವು ಜ್ಯೂಸ್ ನಲ್ಲಿ. ಸೊ ಹಾಗಾಗಿ ನಿಮ್ಗೆ ಟೇಸ್ಟ್ ಆಗಿರ್ಬೋದು, ಯಾವ್ದೇ ಟೇಸ್ಟ್ ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ. ಈ ಕ್ಯಾಲ್ಸಿಯಂ ಕಾರ್ಬೈಡ್ ಇಂಜೆಕ್ಟ್ ಆಗ್ಲಿ ಇಲ್ಲ ಕಲರಿಂಗ್ ಡೈ ಇಂಜೆಕ್ಟ್ ಆದಾಗ ಯಾವ್ದು ಟೇಸ್ಟ್ ಆಗ್ಲಿ ಫ್ಲೇವರ್ಸ್ ಆಗ್ಲಿ ಚೇಂಜಸ್ ಆಗೋದಿಲ್ಲ. ಸೊ ಬಟ್ ಆದ್ರೆ ಇನ್ನ ಕೆಲವೊಂದು ಸೂಕ್ಷ್ಮವಾಗಿ ನಾವು ಅಬ್ಸರ್ವ್ ಮಾಡಿದಾಗ ಹಣ್ಣು ಕಟ್ ಮಾಡ್ತಾರಲ್ಲ, ಕಟ್ ಮಾಡಿದಾಗ ಒಂದಷ್ಟು ಕ್ರೀಮ್ ಕಲರ್ ಇರುತ್ತೆ. ಹಣ್ಣು ಪೂರ್ತಿ ರೆಡ್ಡಿಶ್ ಆಗಿ ಇರಬಾರ್ದು. ಒಂದ್ ಹಲ್ಲಿನ ಪ್ರಮಾಣದಲ್ಲಿ ಒಂದ್ ಸ್ವಲ್ಪ ಕ್ರೀಮಿಶ್ ಕಲರ್ ಅಲ್ಲಿ ಇತ್ತು ಅಂತ ಅಂದ್ರೆ ಒಂದ್ ಹಂತಕ್ಕೆ ನಾವು ಓಕೆ ಇದ್ರಲ್ಲಿ ಇಲ್ಲ ಅಂತ ತಿನ್ಬಹುದು. ಅಷ್ಟೇ ಅಲ್ಲ, ಒಂದ್ ಹಣ್ಣನ್ನ ಅರ್ಧ ಭಾಗ ಮಾಡಿದಾಗ ಕಲ್ಲಂಗಡಿ ಹಣ್ಣು ನೀರ್ ಬಿಡುತ್ತೆ. ಆ ನೀರು ಕೂಡ ಕಲ್ಲಂಗಡಿ ಹಣ್ಣು ನೀರು ನಾರ್ಮಲ್ ವಾಟರ್ ತರ ಕಲರ್ ಇರಲ್ಲ ಅದಕ್ಕೆ ಒಂದು ತಿಳಿ ಒಂದ್ ಸ್ವಲ್ಪ ರೆಡ್ಡಿಶ್ ಕಲರ್ ಇರುತ್ತೆ ಅಷ್ಟೇ. ಬಟ್ ಆದ್ರೆ ಇಂಜೆಕ್ಟ್ ಆಗಿರೋಂತ ರೆಡ್ ಡೈ ಇಂಜೆಕ್ಟ್ ಆಗಿರುವಂತ ಕಲ್ಲಂಗಡಿ ಹಣ್ಣನ್ನ ನೀವು ಕಟ್ ಮಾಡಿದಾಗ ಸ್ವಲ್ಪ ಬ್ರೈಟ್ ರೆಡ್ಡಿಶ್ ಕಲರ್ ಬರುತ್ತೆ.
ಸೊ ಇಂಥ ಸೂಕ್ಷ್ಮಗಳಲ್ಲಿ ನಾವು ತಿಳ್ಕೊಳ್ಬಹುದು ಅಷ್ಟೇ ಹೊರತು ಈ ಜ್ಯೂಸ್ ಆಗ್ಲಿ ಇಲ್ಲ ಟೇಸ್ಟ್ ಇಂದ ಆಗ್ಲಿ ಯಾವುದು ತಿಳಿಯಲ್ಲ. ಖಂಡಿತ ಖಂಡಿತ ಮೇಡಮ್. ಮೇಡಮ್, ಈಗ ಈ ಕಲ್ಲಂಗಡಿ ಅನ್ನುವಂಥದ್ದೇನಿದೆ, ರೈತರು ಹೊಲದಲ್ಲಿ ಬೆಳೆದಿರ್ತಾರೆ, ಅದು ಅವಾಗಲೇ ನ್ಯಾಚುರಲ್ ಆಗಿ, ಅದಾದಮೇಲೆ ಈಗ ಮಧ್ಯವರ್ತಿಗಳು ಹೇಳ್ತಾರೆ, ದಲ್ಲಾಳಿಗಳು ಹೇಳ್ತಾರೆ, ಬ್ರೋಕರ್ಸ್ಗಳು ತಂದು ಮಾರ್ಕೆಟ್ಗಳಿಗೆ ಬೇರೆ ಬೇರೆ ಕಡೆ ಕೊಡ್ತಾರೆ. ಈಗ ಫುಟ್ಪಾತಲ್ಲಿ ಇರುವಂಥ ಕಲ್ಲಂಗಡಿ ಅಥವಾ ಕೆಲವೊಂದಿಷ್ಟು ಮಾರ್ಟ್ಗಳಲ್ಲಿ ಇರುತ್ತೆ ಕಲ್ಲಂಗಡಿ, ರೆಸ್ಟೋರೆಂಟ್ಗಳಿರುತ್ತೆ, ಅಂದರೆ ಕೆಲವೊಂದು ಜ್ಯೂಸ್ಗಳನ್ನು ತಯಾರು ಮಾಡ್ತಾರೆ. ಅಂದರೆ ನಾವು ಹೇಗೆ ಅಂದರೆ ಜಾಸ್ತಿ ಇದು ಮೇಡಮ್ ಫುಟ್ಪಾತ್ಗಳಲ್ಲೇ ಹೆಚ್ಚಾಗಿ ಕಂಡು ಬರ್ತಿದೆ ಅನ್ನುವಂಥ ಅನುಮಾನಗಳಿದ್ದಾವೆ. ಅದು ಸ್ಯಾಂಪಲ್ಸ್ ಎಲ್ಲಿ ಕಲೆಕ್ಟ್ ಮಾಡಿ ಅದ್ರ ರಿಪೋರ್ಟ್ ನ ನೋಡಿದಾಗ ನಮಗೂ ಅದಕ್ಕೆ ಜಸ್ಟಿಫಿಕೇಶನ್ ಕೊಡ್ಬೋದು. ಬಟ್ ಥ್ಯಾಂಕ್ ಯು ಡಾಕ್ಟರ್ ಕೀರ್ತಿ ಕಿರಿಸೇವೆ ಅವರೇ. ಸಾಕಷ್ಟು ಕಲ್ಲಂಗಡಿ ವಿಚಾರವಾಗಿ ನಮಗೆ ಮಾಹಿತಿಯನ್ನು ಕೊಟ್ರಿ. ಅಂದರೆ ನೋಡಿ, ಡಾಕ್ಟರ್ ಹೇಳ್ತಾ ಇದ್ರಲ್ವಾ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂಥೇಳಿ. ಇದು ಕ್ಯಾನ್ಸರ್ ಕಾರಕ ಅಂಶಗಳನ್ನು ಹೊಂದಿರುತ್ತೆ. ಕಾರ್ಬೈಟ್ ಅಂಶ ಕಿಡ್ನಿ ಮೇಲೂ ಕೂಡ ಪರಿಣಾಮವನ್ನು ಬೀರುತ್ತೆ. ನೋಡಿ, ಬಹಳ ಸಿಂಪಲ್. ಕಲ್ಲಂಗಡಿಯಲ್ಲಿ ಕಲರ್ ಮಿಕ್ಸ್ ಮಾಡಿದಾರಾ? ಹೆಂಗ್ ಕಂಡುಹಿಡಿಯೋದು? ಕಲರ್ ಕಾಣಿಸುತ್ತೆ ಕೆಂಪಗೆ ರೆಡ್ ಆಗಿ. ಹೆಂಗೆ ಕಂಡುಹಿಡಿಯೋದು? ಕಟ್ ಮಾಡಿ, ಅಥವಾ ಕಟ್ ಮಾಡಿರ್ತಾನಲ್ಲಿ ಟಿಶ್ಯೂ ಪೇಪರ್ ತಗೊಳ್ಳಿ, ಅಥವಾ ವೈಟ್ ಕರ್ಚಿಪ್ ಇರುತ್ತಾ, ಮೆತ್ತಿ ನೋಡಿ, ಅಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಮೆತ್ತಿ ಮೇಲೆ ಮೆತ್ತಿ ಬಣ್ಣ ಕಾಣಿಸ್ಕೊತಿದ್ಯಾ? ಬಣ್ಣ ಮೆತ್ಕೊಳ್ತಾ ಪಕ್ಕ. ಹಾಗಾದರೆ ಅಲ್ಲಿ ಇಂಜೆಕ್ಟ್ ಮಾಡಿದಾನವನು, ಬಣ್ಣ ಕೆಮಿಕಲ್ ಮಿಕ್ಸ್ ಮಾಡಿದಾನೆ ಅಂತ ಅರ್ಥ. ಒಂದು ಕಲ್ಲಂಗಡಿ ಹಣ್ಣನ್ನು ನಾವು ಕಟ್ ಮಾಡಿದಾಗ ಕಂಪ್ಲೀಟ್ ಆಗಿ ರೆಡ್ ಆಗಿರೋದಿಲ್ಲ ಯಾವ ಕಲ್ಲಂಗಡಿ ಕೂಡ. ಅಲ್ಲಿ ಸ್ವಲ್ಪ ಆ ತಿಳಿ ಹಳದಿ ಏನಂತ ಕರಿತೀವಿ ನಾವು, ಆ ಒಂದು ಬಣ್ಣ ಇದ್ದೇ ಇರುತ್ತೆ ನಿಮಗೆ. ಹಾಗಾಗಿ ನೈಸರ್ಗಿಕವಾಗಿ ನಾವು ಬಹಳ ಸುಲಭವಾಗಿ ಈ ಕಲ್ಲಂಗಡಿ ಹಣ್ಣನ್ನು ಕೆಮಿಕಲ್ ಮಿಕ್ಸ್ ಮಾಡಿದಾರಾ ಇಲ್ವಾ ಅನ್ನೋದನ್ನು ಕಂಡು ಹಿಡಿಬಹುದು. ನೋಡ್ತಾ ಇರ್ತೀವಿ ನಾವು ಮಾರ್ಕೆಟ್ಗಳಲ್ಲಿ, ಮತ್ತು ಕೆಲವೊಂದಿಷ್ಟು ಮಾರ್ಟ್ಗಳಲ್ಲಿ ನೋಡ್ತಾ ಇರ್ತೀವಿ. ಅಯ್ಯೋ, ನಮಗೆ ನಿರ್ಜಲೀಕರಣ ಆಗೋದಿಲ್ಲ, ಬಾಡಿಗೆ ತಂಪು, ಹಾಗೆ ಹೀಗೆ ಅಂತೇಳಿ ಅಂದ್ಕೊಂಡು ಕಲ್ಲಂಗಡಿನ ಮನೆಗೆ ಎತ್ಕೊಂಡು ಬರ್ತೀವಿ. ಅಥವಾ ನಿಮಗೆ ಇದು ಆಗಲಿಲ್ಲಪ್ಪ, ಕಲ್ಲಂಗಡಿ ಕಟ್ ಮಾಡಿ ಒಂದು ನೀರಿನ ಪಾತ್ರೆಯಲ್ಲಿ ಬಿಡಿ, ಒಂದು ಪೀಸನ್ನು ಇಡಿ, ಆವಾಗ ಬಣ್ಣ ಇದೆಯಾ ಇಲ್ವನ್ನೋ ಗೊತ್ತಾಗುತ್ತೆ. ಆ ನೀರೇನಾದರೂ ಬಣ್ಣಕ್ಕೆ ತಿರುಗಿತು ಅಂತ ಹೇಳಿದ್ರೆ, ಆ ಕೆಂಪು ಅಥವಾ ಗುಲಾಬಿ ಬಣ್ಣಕ್ಕೆ ಏನಾದರೂ ತಿರುಗುತ್ತೆ ಅಂತ ಹೇಳಿದ್ರೆ 100% ಅಂದ್ಕೊಳ್ಳಿ ಇದಕ್ಕೆ ಬಣ್ಣ ಮಿಕ್ಸ್ ಆಗಿದೆ ಅಂತ. ಹಾಗೆ ಇತ್ತು ಅಂತ ಹೇಳಿದ್ರೆ ಕಲ್ಲಂಗಡಿ, ಓ ಇದಕ್ಕೆ ಯಾವುದೇ ರೀತಿಯಾದಂಥ ಕಲಬೆರಕೆ ಆಗಿಲ್ಲ, ಇದು ನ್ಯಾಚುರಲ್ ಆಗಿದೆ, ತಿನ್ಬೋದು ಅಂತೇಳಿ. ಹಾಗಾಗಿನೇ ಆಹಾರ ಇಲಾಖೆಯ ಅಧಿಕಾರಿಗಳು ಇದರ ಬಗ್ಗೆ ಕೆಲವೊಂದಿಷ್ಟು ಆಘಾತಕಾರಿ ಅಂಶಗಳನ್ನು ಬಹಿರಂಗಪಡಿಸಿದ್ದಾರೆ. ನೋಡಿ, ಕಲ್ಲಂಗಡಿ ಹಣ್ಣು ಏನಿದೆ ಇದು ಸಹಜವಾಗಿಯ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಕೂಡ ತಿನ್ನುವಂಥ ಹಣ್ಣು. ರೇಟು ಕೂಡ ಕಡಿಮೆ ಇರುತ್ತೆ, 20 ರೂಪಾಯಿ ಕೊಟ್ಟರೆ ಒಂದು ಬೌಲ್ ಕೊಡ್ತಾರೆ. ಮನೆ ಮಂದಿ ಎಲ್ಲ ತಿನ್ಬೋದು ಒಂದು ಕಲ್ಲಂಗಡಿಯಲ್ಲಿ ಅಂತ ಹೇಳಿ ಅಂದ್ಕೊಂಡು ಜಾಸ್ತಿ ತೊಗೊಂಡು ಹೋಗೋರ ಸಂಖ್ಯೆ. ಹಾಗಾಗಿನೇ ಎಲ್ಲ ಆಹಾರಗಳೇನಿದ್ದಾವೆ ನಾವು ಹೇಳಿದ್ವು, ಇದಷ್ಟೇ ಅಲ್ಲ, ಹಸಿರು ಬಟಾಣಿ, ಇಡ್ಲಿ, ಕೆಲವು ಕಡೆಗಳಲ್ಲಿ ಈ ಉಪಹಾರಗಳು ಎಲ್ಲವೂ ಕಲಬೆರಕೆಯಾಗುತ್ತಾ ಇದೆ. ಆಹಾರ ಇಲಾಖೆ ಅಧಿಕಾರಿಗಳು ಇದಿಷ್ಟೇ ಅಲ್ಲ, ಎಲ್ಲ ಆಹಾರಗಳನ್ನು ನೀವು ಸ್ಯಾಂಪಲ್ಸ್ಗೆ ಕಳಿಸೋದು ಒಳ್ಳೆಯದು, ಗೊತ್ತಾಗ್ಬಿಡುತ್ತೆ ಯಾವ್ಯಾವುದರಲ್ಲಿ ಇಲ್ಲಿ ಮಿಕ್ಸ್ ಆಗಿದೆ ಅಂತ. ಆದಷ್ಟು ಎಚ್ಚರವಾಗಿರಬೇಕು ಜನರು. ಕಲ್ಲಂಗಡಿ ಅಷ್ಟೇ ಅಲ್ಲ, ಇತ್ತೀಚಿನ ಆಹಾರ ಪದಾರ್ಥಗಳು ನಮ್ಮ ದೇಹವನ್ನು ಸೇರಿ ವಿಷಯುಕ್ತ ಆಗ್ತಾ ಇದೆ, ಕೆಮಿಕಲ್ ಯುಕ್ತ ಆಗ್ತಾ ಇದೆ. ಇದು ಸಾಕಷ್ಟು ಪರಿಣಾಮವನ್ನುಂಟು ಮಾಡ್ತಿದೆ ನಮ್ಮ ಆರೋಗ್ಯದ ಮೇಲೆ. ಹಾಗಾಗಿನೇ ವೈದ್ಯರ ಸಲಹೆಗಳನ್ನು ಕೂಡ ಪಡೆಯೋದು ಒಳ್ಳೆಯದು ಅಂತ ಹೇಳ್ತಾ